Hello, welcome back to our YouTube channel Nursing Simplified Kannada. Today we'll discuss about blood and its components. ಇವತ್ತಿನ ಕ್ಲಾಸಲ್ಲಿ ನಾವು ಬ್ಲಡ್ ಮತ್ತು ಅದರ ಕಂಪೋನೆಂಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ನೋಡಿದ್ವಿ. ಅದರಲ್ಲಿ ಬರುವಂಥ ಕಾಂಪೋನೆಂಟ್ಸ್ ಯಾವ್ಯಾವ ಅಂತಂದರೆ ಹಾರ್ಟ್, ಬ್ಲಡ್ ಮತ್ತು ಬ್ಲಡ್ ವೆಸಲ್ಸ್ ಬಗ್ಗೆ ಆಲ್ರೆಡಿ ಶಾರ್ಟಾಗಿ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಮೇನ್ ಬ್ಲಡ್ ಟಾಪಿಕ್ ಮೇಲೆ ಸ್ಟಡಿ ಮಾಡೋಣ. ಇವತ್ತು ಬ್ಲಡ್ ಮತ್ತು ಬ್ಲಡ್ ಕಾಂಪೋನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಯಾವಂತ. ಬ್ಲಡ್ ಟಾಪಿಕ್ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮತ್ತು JNM ನರ್ಸಿಂಗ್ ಆ್ಯಂಡ್ BSc ನರ್ಸಿಂಗಲ್ಲಿ ತುಂಬ ಕ್ವಶನ್ಸ್ ಬರ್ತವೆ. 1 ಮಾರ್ಕ್ಸ್ ಕ್ವಶನ್ಗೆ ಬ್ಲಡ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫುಲ್ ವಿಡಿಯೋನ ನೋಡಿ. 1 ಮಾರ್ಕ್ಸ್ ಕ್ವಶನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಲಾಂಗ್ ಎಸ್ಸೆಗೆ ಕೂಡ ಈ ನೋಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಬ್ಲಡ್ ಈಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ನಮ್ಗೆ ಆಲ್ರೆಡಿ ಗೊತ್ತಿದೆ ಬ್ಲಡ್ ಒಂದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ಇದೇನು ಫಂಕ್ಷನ್ ಮಾಡುತ್ತೆ ಅಂದರೆ ಇಟ್ ಫೆಸಿಲಿಟೇಟ್ ಕಮ್ಯುನಿಕೇಷನ್ ಬಿಟ್ವೀನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಇದು ನಮ್ಮ ಬಾಡಿ ಒಳಗಡೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಕಮ್ಯುನಿಕೇಟ್ ಮಾಡುತ್ತೆ. ಅಂದರೆ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಇದು ಕಮ್ಯುನಿಕೇಷನ್ ಮಾಡೋ ಒಂದು ಫಂಕ್ಷನ್ನ ಮಾಡುತ್ತೆ. ಇಟ್ ಈಸ್ ಅ ಕಂಪೋಸ್ಡ್ ಆಫ್ ಪ್ಲಾಸ್ಮಾ ಆ್ಯಂಡ್ ಬ್ಲಡ್ ಸೆಲ್ಸ್. ಇದು ಬ್ಲಡ್ ಏನಿದೆಯಲ್ಲ ಇದು ಯಾವುದರಿಂದ ಕಂಪೋಸ್ ಆಗಿರುತ್ತೆ ಅಂದರೆ ಪ್ಲಾಸ್ಮಾ ಮತ್ತು ಬ್ಲಡ್ ಸೆಲ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಪ್ಲಾಸ್ಮಾ ನಮ್ಮ ಬಾಡಿಲಿ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತಂದ್ರೆ 55% ಇನ್ ಬ್ಲಡ್ ಒಳಗಡೆ 55% ಇರುತ್ತೆ. ರಿಮೈನಿಂಗ್ ಬ್ಲಡ್ ಸೆಲ್ಸ್ ಇರುತ್ತೆ. ಅಂದರೆ 45% ಬ್ಲಡ್ ಸೆಲ್ಸ್ ಇರ್ತವೆ. ಇವಾಗ ನೋಡೋಣ. ಬ್ಲಡ್ಡಲ್ಲಿ 2 ಕಾಂಪೋನೆಂಟ್ಸ್ ಬಂತು. ಅದರಲ್ಲಿ ಪ್ಲಾಸ್ಮಾ ಆ್ಯಂಡ್ ಬ್ಲಡ್ ಸೆಲ್ಸ್. ಇವಾಗ ಪ್ಲಾಸ್ಮಾದಲ್ಲಿ ಬರುವಂಥ ಸಬ್ ಕಾಂಪೋನೆಂಟ್ಸ್ ಬಗ್ಗೆ ನೋಡೋಣ. ಫಸ್ಟ್ ಒನ್ ವಾಟರ್, ಪ್ರೋಟೀನ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಹಾರ್ಮೋನ್ಸ್ ಆ್ಯಂಡ್ ಎಂಜೈಮ್ಸ್ ಆ್ಯಂಡ್ ಗ್ಯಾಸಸ್ ಇವೆಲ್ಲನೂ ಪ್ಲಾಸ್ಮಾ ಒಳಗಡೆ ಬರ್ತಾವೆ. ಸೊ ನೆಕ್ಸ್ಟ್ ಬ್ಲಡ್ ಸೆಲ್ಸ್ ಒಳಗಡೆ ಏನೇನು ಬರ್ತಾವೆ ಅಂತ ನೋಡೋಣ. RBC ಅಂತಂದರೆ ರೆಡ್ ಬ್ಲಡ್ ಸೆಲ್ಸ್ ಆ್ಯಂಡ್ ಸೆಕೆಂಡ್ ವೈಟ್ ಬ್ಲಡ್ ಸೆಲ್ಸ್ ಅಂದರೆ WBC ಆ್ಯಂಡ್ ಥರ್ಡ್ ಒನ್ ಪ್ಲೇಟ್ಲೆಟ್ಸ್. ಇವು 3 ಮೇಯ್ನಾಗಿ ಬ್ಲಡ್ ಸೆಲ್ಸ್ ಒಳಗಡೆ ಬರ್ತಾವೆ. ಸೊ ನಾವು ಇವಾಗ ಇವನ್ನ 1 ಬೈ 1 ಆಗಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಮಾಡಿರುವಂಥ ಎಲ್ಲ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಮೇಲಿರುವಂಥ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪ್ಲಾಸ್ಮಾ ಅಂತಂದ್ರೇನು ಇವಾಗ ತಿಳ್ಕೊಳ್ಳೋಣ. ಪ್ಲಾಸ್ಮಾ ಈಸ್ ಅ ಸ್ಟ್ರಾವ್ ಕಲರ್ಡ್ ಟ್ರಾನ್ಸ್ಪರೆಂಟ್ ಫ್ಲೂಯಿಡ್. ಪ್ಲಾಸ್ಮಾ ಹೆಂಗಿರುತ್ತೆ ಅಂತಂದರೆ ಇದು ಒಂದು ಸ್ಟ್ರಾವ್ ಕಲರ್ಡ್ ಅಂದ್ರೆ ಲೈಟ್ ಯೆಲ್ಲೋಯಿಶ್ ಕಲರ್ ಆರ್ ಪೇಲ್ ಕಲರ್ ಇರುತ್ತೆ. ಇಟ್ ಟ್ರಾನ್ಸ್ಪರೆಂಟ್ ಅಂದರೆ ಇದು ಒಂದು ಟ್ರಾನ್ಸ್ಪರೆಂಟ್. ಇವಾಗ ನೀರು ಯಾವ ರೀತಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅದೇ ರೀತಿ ಇದು ಕೂಡ ಟ್ರಾನ್ಸ್ಪರೆಂಟ್. ಇವಾಗ ನಮ್ದು ಏನೋ ಎಪಿಡರ್ಮಿಸ್ ಸ್ಕಿನ್ ಮೇಲಿಂದು ಪದರ ಏನಿರುತ್ತಲ್ಲ ಅದು ಔಟ್ ಆದಾಗ ಬರುತ್ತಲ್ಲ ಒಂದು ವೈಟಿಶ್ ಥರ, ಅದು ಪ್ಲಾಸ್ಮಾ ಆಗಿರುತ್ತೆ. ಇಟ್ ಕಂಟೈನ್ಸ್ ಇದು ಏನೇನು ಹೊಂದಿರುತ್ತೆ ಪ್ಲಾಸ್ಮಾ ಒಳಗಡೆ ಏನೇನು ಇರುತ್ತೆ ಅಂತಂದ್ರೆ ಫಸ್ಟ್ ಒನ್ ನಾವು ನೋಡಿದ್ದೀವಿ ಆಲ್ರೆಡಿ ವಾಟರ್ ಎಷ್ಟು ಇದು ವಾಟರ್ ಇರುತ್ತೆ ಪ್ಲಾಸ್ಮಾ ಒಳಗಡೆ ಅಂತಂದ್ರೆ 90 to 92% ಪ್ಲಾಸ್ಮಾ ಒಳಗಡೆ ವಾಟರ್ ಇರುತ್ತೆ. ಈ ವಾಟರ್ ಏನು ಫಂಕ್ಷನ್ ಮಾಡುತ್ತೆ ಅಂದರೆ ಆ್ಯಕ್ಟ್ಸ್ ಆ್ಯಸ್ ಅ ಸಾಲ್ವೆಂಟ್ ಫಾರ್ ಅದರ್ ಸಬ್ಸ್ಟೆನ್ಸ್. ಇದು ಅದರ್ ಸಬ್ಸ್ಟೆನ್ಸಿಗೆ ಸಾಲ್ವೆಂಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಪ್ರೋಟೀನ್ಸ್ ಬರ್ತವೆ. ಪ್ರೋಟೀನ್ಸ್ ಎಷ್ಟು ಪರ್ಸೆಂಟ್ ಬರ್ತವೆ ಅಂದರೆ 7% ಪ್ಲಾಸ್ಮಾ ಒಳಗಡೆ ಪ್ರೋಟೀನ್ಸ್ ಇರ್ತವೆ. ಅವು ಯಾವ್ಯಾವ ಪ್ರೋಟೀನ್ಸ್ ಅಂತಂದ್ರೆ ಆಲ್ಬುಮಿನ್ಸ್, ಗ್ಲೋಬಲಿನ್ಸ್ ಆ್ಯಂಡ್ ಫಿಬ್ರಿನೋಜನ್ ಆ್ಯಂಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಆಲ್ಬುಮಿನ್ ಏನಿದೆ ಅಲ್ಲ ಇದು ಆಸ್ಮೋಟಿಕ್ ಪ್ರೆಷರ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಗ್ಲೋಬಲಿನ್ ಇನ್ಫೆಕ್ಷನ್ಗೆ ಆ್ಯಂಡ್ ಫಿಬ್ರಿನೋಜನ್ ಆ್ಯಂಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಏನಿದಾವಲ್ಲ ಇವು ಬ್ಲಡ್ ಕ್ಲಾಟಿಂಗಿಗೆ ಕೋಆಗ್ಯುಲೇಷನ್ಗೆ ಹೆಲ್ಪ್ ಮಾಡ್ತವೆ. ಸೊ ನೆಕ್ಸ್ಟ್ ಥರ್ಡ್ ಮಿನರಲ್ಸ್ ಅಂತಂದ್ರೇನು ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಐರನ್ ಇವೇನಿದಾವಲ್ಲ ಇವು ಕೂಡ ಮಿನರಲ್ಸ್ ಪ್ಲಾಸ್ಮಾ ಒಳಗಡೆ ನೋಡ್ಬೋದು ನಾವು. ಸೊ ನೆಕ್ಸ್ಟ್ ನ್ಯೂಟ್ರಿಯೆಂಟ್ಸ್. ಈ ಪ್ಲಾಸ್ಮಾ ಒಳಗಡೆ ನ್ಯೂಟ್ರಿಯೆಂಟ್ಸ್ ಕೂಡ ಇರ್ತವೆ. ಅವು ಯಾವಂದ್ರೆ ಗ್ಲೂಕೋಸ್, ಅಮೈನೋ ಆ್ಯಸಿಡ್, ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ವಿಟಮಿನ್ಸ್ ಇವು ಕೂಡ ನಾವು ಪ್ಲಾಸ್ಮಾ ಒಳಗಡೆ ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಹಾರ್ಮೋನ್ಸ್ ಆ್ಯಂಡ್ ಎಂಜೈಮ್ಸ್. ಹಾರ್ಮೋನ್ಸ್ ಮತ್ತು ಎಂಜೈಮ್ಸ್ ನಮ್ಮ ಬಾಡಿ ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಇವು ಕೂಡ ಪ್ಲಾಸ್ಮಾ ಒಳಗಡೆ ಇರ್ತವೆ. ಸೊ ನೆಕ್ಸ್ಟ್ ಲಾಸ್ಟ್ ಗ್ಯಾಸಸ್ ಯಾವುವು ಅಂತಂದ್ರೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಇವು ಕೂಡ ನಮ್ಮ ಪ್ಲಾಸ್ಮಾ ಒಳಗಡೆ ಇರ್ತವೆ. ಸೊ ನೋಡಿದ್ರಲ್ಲ ಪ್ಲಾಸ್ಮಾ ಒಳಗಡೆ ಏನೇನು ಕಂಟೆಂಟ್ಸ್ ಬರ್ತಾವೆ ಮತ್ತು ಇದರಲ್ಲಿರುವಂಥ ಕಾಂಪೋನೆಂಟ್ಸ್ ಮತ್ತು ಅದರ ಫಂಕ್ಷನ್ ಆಯಿತು. ಸೊ ನೆಕ್ಸ್ಟ್ ಮೇನ್ ಕಾಂಪೋನೆಂಟ್ ದಟ್ ಈಸ್ ಬ್ಲಡ್ ಸೆಲ್ ಆರ್ ಅ ಸೆಲ್ಯುಲರ್ ಕಾಂಪೋನೆಂಟ್. ಇದು 45% ಇನ್ ಬ್ಲಡ್ ಒಳಗಡೆ ಇರುತ್ತೆ. ಸೊ ಬ್ಲಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ ಇನ್ ದಿ ರೆಡ್ ಬೋನ್ ಮ್ಯಾರೋ. ಇವು ರೆಡ್ ಬ್ಲಡ್ ಸೆಲ್ಸ್ ಏನಿರ್ತಾವಲ್ಲ ಇದು ಬ್ಲಡ್ ಸೆಲ್ಸ್ ಇವು ರೆಡ್ ಬೋನ್ ಮ್ಯಾರೋವಿಂದ ಫಾರ್ಮ್ ಆಗ್ತವೆ. ಅಂದರೆ RBC, WBC ಆ್ಯಂಡ್ ಪ್ಲೇಟ್ಲೆಟ್ಸ್ ಏನಿರ್ತಾವಲ್ಲ ಇವು ರೆಡ್ ಬೋನ್ ಮ್ಯಾರೋವಿಂದ ಪ್ರೊಡ್ಯೂಸ್ ಆಗ್ತವೆ. ಈ ಪ್ರೊಡ್ಯೂಸ್ ಆಗೋ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ ಹಿಮೋಪಾಯ್ಸಿಸ್ ಅಂತ
ಕರಿತೀವಿ. ಸೊ ಇದರಲ್ಲಿ ಬರುವಂಥ ಕಾಂಪೋನೆಂಟ್ಸ್ ಆರ್ ಟೈಪ್ಸ್ ನೋಡೋಣ. ಎರಿಥ್ರೋಸೈಟ್ಸ್ನ ನಾವೇನಂತ ಕರಿತೀವಿ ಅಂತಂದರೆ ರೆಡ್ ಬ್ಲಡ್ ಸೆಲ್ಸ್ ಅಂತಲೂ ಕರಿತೀವಿ. ಇವಾಗ ರೆಡ್ ಬ್ಲಡ್ ಸೆಲ್ಸ್ ಯಾವ ಶೇಪಲ್ಲಿದೆ ಅಂತ ನೋಡೋಣ. ಬೈಕಾನ್ಕೇವ್ ಅಂತಂದರೆ ಇದು ಎಡ್ಜಲ್ಲಿ ಔಟ್ಸೈಡ್ ಇರುತ್ತೆ ಮತ್ತು ಮಿಡಲ್ ಅಂದರೆ ಸೆಂಟರಲ್ಲಿ ಇದು ಇನ್ಸೈಡ್ ಹೋಗಿರುತ್ತೆ. ಎರಡೂ ಸೈಡು ಅದೇ ರೀತಿ ಇರುತ್ತೆ. ಆ್ಯಂಡ್ ನಾನ್ ನ್ಯೂಕ್ಲಿಯೇಟೆಡ್ ಡಿಸ್ಕ್, ಇದರಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರಲ್ಲ. ಆ್ಯಂಡ್ ಇದು ಯಾವ ಸೈಜಲ್ಲಿರುತ್ತೆ ಅಂದ್ರೆ 7.2 ಮೈಕ್ರಾನ್ಸ್ ಇನ್ ಡಯಾಮೀಟರ್. ಆ್ಯಂಡ್ ನೆಕ್ಸ್ಟ್ ಫಂಕ್ಷನ್ಸ್, ಇದೇನು ಫಂಕ್ಷನ್ ಮಾಡುತ್ತೆ ನಮಗೆ ಆಲ್ರೆಡಿ ಗೊತ್ತಿದೆ. RBC ಇಸ್ ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಯೂಸಿಂಗ್ ಹಿಮೋಗ್ಲೋಬಿನ್. ಇದ್ರದ್ದು ಮೇನ್ ಫಂಕ್ಷನ್ ಅಂತಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ವಯ ಹಿಮೋಗ್ಲೋಬಿನ್ ಮೂಲಕ ಇದು ನಮ್ಮದು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ RBCದು ಲೈಫ್ ಸ್ಪ್ಯಾನ್ ಎಷ್ಟಿದೆ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೇಳ್ತಾರೆ ಮತ್ತು JNM BSCಯಲ್ಲಿ 1 ಮಾರ್ಕ್ಸ್ ಕ್ವಶನ್ ಆಗಿ ಇದನ್ನು ಆಲ್ಮೋಸ್ಟ್ ಕೇಳ್ತಾರೆ. ಇದು ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ನರ್ಸಿಂಗ್ ಸ್ಟೂಡೆಂಟ್ಸಿಗೆ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತಪ್ಪ ಅಂತಂದ್ರೆ 120 ಡೇಸ್ ಆಗಿರುತ್ತೆ. ಸೊ RBC ಕೌಂಟ್ ಎಷ್ಟಿರುತ್ತೆ ನಮ್ಮ ಬಾಡಿ ಒಳಗಡೆ ಅಂತಂದ್ರೆ ಮೇಲ್ಸಲ್ಲಿ 5 to 6 ಮಿಲಿಯನ್ ಮೈಕ್ರೋಲೀಟರ್ ಅಂತಂದ್ರೆ 5 to 6 ಮಿಲಿಯನ್ ಮೈಕ್ರೋಲೀಟರ್. ಆ್ಯಂಡ್ ಫೀಮೇಲ್ ಒಳಗಡೆ 4.5 to 5.5 ಮಿಲಿಯನ್ ಮೈಕ್ರೋಲೀಟರ್ ಇರುತ್ತೆ ಇದ್ರ ಕೌಂಟ್. ಸೊ ಇದರಲ್ಲಿ ಬರುವಂಥ ಕೀ ಕಾಂಪೋನೆಂಟ್ಸ್ ಅಂದರೆ HB ಅಂದರೆ ಹಿಮೋಗ್ಲೋಬಿನ್ ಬೈಂಡ್ ಟು ಆಕ್ಸಿಜನ್ ಆ್ಯಂಡ್ ಗಿವ್ಸ್ ಬ್ಲಡ್ ಇಟ್ಸ್ ರೆಡ್ ಕಲರ್. ಈ ಹಿಮೋಗ್ಲೋಬಿನ್ ಇದೆಯಲ್ಲ, ಇದು ಆಕ್ಸಿಜನ್ಗೆ ಹೋಗಿ ಬೈಂಡ್ ಆಗೋದ್ರಿಂದ ಇದು ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ನೆಕ್ಸ್ಟ್ ಕಾಂಪೋನೆಂಟ್ ಐರನ್ ಇರುತ್ತೆ. ಐರನ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ HB ಫಾರ್ಮೇಷನ್, ಅಂದರೆ ಹಿಮೋಗ್ಲೋಬಿನ್ ಫಾರ್ಮೇಷನ್ಗೆ ಇದು ನೆಸೆಸರಿ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಇವಾಗ ಎರಿಥ್ರೋಸೈಟ್ ಆರ್ ರೆಡ್ ಬ್ಲಡ್ ಸೆಲ್ಸ್ನ ನಾವು ನೋಡಿದ್ದೀವಿ. ನೆಕ್ಸ್ಟ್ ಲ್ಯೂಕೋಸೈಟ್ಸ್ ಅಂತಂದರೆ ವೈಟ್ ಬ್ಲಡ್ ಸೆಲ್ಸ್. ಈ ವೈಟ್ ಬ್ಲಡ್ ಸೆಲ್ಸದು ಮೇನ್ ಫಂಕ್ಷನ್ ಏನಂತಂದ್ರೆ ಇಟ್ ಡಿಫೆನ್ಸ್ ದ ಬಾಡಿ ಅಗೇನೆಸ್ಟ್ ಇನ್ಫೆಕ್ಷನ್. ಇದು ನಮ್ಮ ಬಾಡಿಗೆ ಬಂದಿರುವಂಥ ಇನ್ಫೆಕ್ಷನ್ ವಿರುದ್ಧ ಫೈಟ್ ಮಾಡುತ್ತೆ. ಸೊ ಇವಾಗ ಒಂದು ನಾರ್ಮಲ್ ಪರ್ಸನ್ ಇದ್ದಾನಂತಂದರೆ ಅವನಲ್ಲಿ ಎಷ್ಟು ವೈಟ್ ಬ್ಲಡ್ ಸೆಲ್ಸ್ ಇರ್ತಾವೆ, ಕೌಂಟ್ ಎಷ್ಟಿರ್ತಾವೆ ಅಂತ ನೋಡೋಣ. 4,000 to 11,000 ಮೈಕ್ರೋಲೀಟರ್ ಅಂತಂದ್ರೆ 4,000 to 11,000 ಅದ್ರ ಮಿಡಲ್ ಏನಿರುತ್ತಲ್ಲ ಅದು ನಾರ್ಮಲ್ ಪರ್ಸನ್ಗಿರುತ್ತೆ. ಹೈ ಆದ್ರೂ ಇನ್ಫೆಕ್ಷನ್ ಇರುತ್ತೆ, ಲೋನು ಆಗಬಾರ್ದಾಗಿರುತ್ತೆ ಇದು. ಸೊ ನೆಕ್ಸ್ಟ್ ವೈಟ್ ಬ್ಲಡ್ ಸೆಲ್ಸಲ್ಲಿ ಬರುವಂಥ ಟೈಪ್ಸ್ 2 ಟೈಪ್ಸ್ ಬರ್ತಾವೆ ಮೇಯ್ನಾಗಿ, ಗ್ರ್ಯಾನ್ಯುಲೋಸೈಟ್ಸ್ ಆ್ಯಂಡ್ ಅಗ್ರ್ಯಾನ್ಯುಲೋಸೈಟ್ಸ್ ಅಂತೇಳಿ. ಗ್ರ್ಯಾನ್ಯುಲೋಸೈಟ್ಸ್ ಅಂದರೆ ಹ್ಯಾವ್ ಗ್ರ್ಯಾನ್ಯುಲ್ ಇನ್ ಇದು ಸೈಟೋಪ್ಲಾಸಮ್ ಅಂತಂದರೆ ಇವಾಗ ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಏನಿರುತ್ತಲ್ಲ ಅಲ್ಲಿ ಗ್ರ್ಯಾನ್ಯುಲ್ಸ್ ಇರ್ತವೆ. ಏನಂದರೆ ಡಾಟ್ ಏನಿರ್ತಾವಲ್ಲ ಅವು ಗ್ರ್ಯಾನ್ಯುಲ್ಸ್ ಇರ್ತವೆ. ಸೊ ಈ ಗ್ರ್ಯಾನ್ಯುಲೋಸೈಟಲ್ಲಿ ಮತ್ತೆ 3 ಟೈಪ್ಸ್ ಬರ್ತಾವೆ, ಅಂದರೆ ನೈಟ್ರೋಫಿಲ್ಸ್, ಎಕೊನೋಫಿಲ್ಸ್ ಆ್ಯಂಡ್ ಬ್ಯಾಸೋಫಿಲ್ಸ್ ಇವೇನು ಬರ್ತಾವಲ್ಲ. ಇವಾಗ ನೈಟ್ರೋಫಿಲ್ಸ್ ಬಗ್ಗೆ ನೋಡೋಣ. ನೈಟ್ರೋಫಿಲ್ಸ್ 60 to 70% ಇರುತ್ತೆ ಈ ವೈಟ್ ಬ್ಲಡ್ ಸೆಲ್ಸ್ ಒಳಗಡೆ. ಇದೇನು ಮಾಡುತ್ತಂತಂದರೆ ಇಟ್ ಎನ್ಗಫ್ ಬ್ಯಾಕ್ಟೀರಿಯಾ ಫ್ಯಾಗೋಸೈಟೋಸಿಸ್ ಅಂದರೆ ಫ್ಯಾಗೋಸೈಟೋಸಿಸ್ ಮಾಡುತ್ತೆ. ಇದು ಬ್ಯಾಕ್ಟೀರಿಯಾನ ತಿಂದು ಹಾಕುತ್ತೆ. ಎಂಗಫ್ ಅಂತಂದರೆ ತಿಂದು ಹಾಕೋದು ಅಥವಾ ಕಿಲ್ ಮಾಡೋದು. ಈ ಕಿಲ್ ಮಾಡೋ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ? ಫ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಎಸಿನೋಫಿಲ್ಸ್, ಇದು 2 to 4% ಇರುತ್ತೆ. ಫೈಟ್ ಪ್ಯಾರಾಸೈಟ್ಸ್ ಆ್ಯಂಡ್ ರೆಗ್ಯುಲೇಟ್ ಅಲರ್ಜಿಕ್ ರಿಯಾಕ್ಷನ್. ಇದು ಪ್ಯಾರಾಸೈಟ್ ಅಪೋಸಿಟ್ ಆಗಿ ಫೈಟ್ ಮಾಡುತ್ತೆ ಆ್ಯಂಡ್ ರೆಗ್ಯುಲೇಟ್ ಅಲರ್ಜಿಕ್ ರಿಯಾಕ್ಷನ್ ಆದಾಗ ಇದು ರೆಗ್ಯುಲೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಬೇಸೋಫಿಲ್ಸ್, ಅದು 0.5 to 1% ಇರುತ್ತೆ ಈ ವೈಟ್ ಬ್ಲಡ್ ಸೆಲ್ಸ್ ಒಳಗಡೆ. ಇಟ್ ರಿಲೀಸ್ ಹಿಸ್ಟಮೈನ್ ಆ್ಯಂಡ್ ಹೆಪಾರಿನ್ ಇನ್ಫ್ಲಮೇಟ್ರಿ ರೆಸ್ಪಾನ್ಸ್. ಅಂದರೆ ಇವಾಗ ಏನೋ ಒಂದು ಇನ್ಫ್ಲಮೇಷನ್ ಆಗಿರುತ್ತೆ ಅಂದರೆ ಆವಾಗ ಹಿಸ್ಟಮೈನ್ ಮತ್ತು ಹೆಪಾರಿನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ ಇವು ಗ್ರ್ಯಾನ್ಯುಲೋಸೈಟ್ಸ್ ಆಗಿರ್ತವೆ. ಇವಾಗ ಸೆಕೆಂಡ್ ಒನ್ ಅಗ್ರ್ಯಾನ್ಯುಲೋಸೈಟ್ಸ್ ನೋಡೋಣ. ಅಗ್ರ್ಯಾನ್ಯುಲೋಸೈಟ್ಸ್ ಅಂದ್ರೆ ನೋ ಗ್ರ್ಯಾನ್ಯುಲಸ್ ಇನ್ ಸೈಟೋಪ್ಲಾಸಮ್ ಒಳಗಡೆ ನಾವು ಗ್ರ್ಯಾನ್ಯುಲಸ್ನ ಕಾಣಂಗಿಲ್ಲ. ಇದರಲ್ಲಿ 2 ಟೈಪ್ಸ್ ಬರ್ತಾವೆ. ಅವು ಏನಂತಂದ್ರೆ ಫಸ್ಟ್ ಒನ್ ಲಿಂಪೋಸೈಟ್ಸ್. ಈ ಲಿಂಪೋಸೈಟ್ಸ್ 20 to 25% WBC ಒಳಗಡೆ ಇರುತ್ತೆ. ಇಟ್ ಇನ್ಕ್ಲೂಡ್ಸ್ ಬಿ ಸೆಲ್ಸ್. ಇವು ಬಿ ಸೆಲ್ಸ್ ಏನು ಮಾಡ್ತಾವೆ ಅಂತಂದರೆ ಆ್ಯಂಟಿಬಾಡಿ ಪ್ರೊಡಕ್ಷನ್ ಮಾಡ್ತಾವೆ. ನೆಕ್ಸ್ಟ್ ಟಿ ಸೆಲ್ಸ್, ಬಿ ಸೆಲ್ಸ್ ಆ್ಯಂಡ್ ಟಿ ಸೆಲ್ಸ್ನ ನಾವು ಲಿಂಪೋಸೈಟ್ಸಲ್ಲಿ ನೋಡ್ಬೋದು. ಸೊ ಮೊನೋಸೈಟ್ಸ್ 3 to 8% ಇನ್ WBC. ಇಟ್ ಈಸ್ ದ ಲಾರ್ಜೆಸ್ಟ್ WBC ಆಗಿರುತ್ತೆ. ಅಂದ್ರೆ ಯಾವುದು ಲಾರ್ಜೆಸ್ಟ್ WBC ಅಂತ ಕೇಳಿದರೆ ಮೊನೋಸೈಟ್ಸ್ ಅಂತ ಹೇಳ್ಬೋದು. ಈ ಟ್ರಾನ್ಸ್ಫರ್ಮ್ ಇಂಟು ಮ್ಯಾಕ್ರೋಫೇಜ್ ಟು ಎನ್ಗಫ್ ಪ್ಯಾಥೋಜನ್. ಇದೇನು ಮಾಡುತ್ತೆ ಅಂದರೆ ಮ್ಯಾಕ್ರೋಫೇಜ್ನ ಎನ್ಗಫ್ ಪ್ಯಾಥೋಜನ್ ಆಗೋಕ್ಕೆ ಟ್ರಾನ್ಸ್ಫರ್ಮೇಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಮೇನ್ ಕಂಪೋನೆಂಟ್ ಅಂದರೆ ಅದು
ಥ್ರೋಂಬೋಸೈಟ್ಸ್ ಅಂತಂದರೆ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಇವಾಗ ಪ್ಲೇಟ್ಲೆಟ್ಸ್ ಏನು ಫಂಕ್ಷನ್ ಮಾಡುತ್ತಂತಂದ್ರೆ ಏಡ್ ಇನ್ ಬ್ಲಡ್ ಕ್ಲಾಟಿಂಗ್. ಅಂದರೆ ಬ್ಲಡ್ ಕ್ಲಾಟಿಂಗಿಗೆ ಏನು ಮೇನ್ ಇದು ಇರುತ್ತಂದ್ರೆ ಕಾಂಪೊನೆಂಟ್ ಅಂತಂದ್ರೆ ಅದು ಪ್ಲೇಟ್ಲೆಟ್ಸ್ ಆಗಿರುತ್ತೆ. ಇದು ಅಂದ್ರೆ ಕ್ಲಾಟಿಂಗ್ ಅಂತಂದ್ರೆ ಕೋಆಗ್ಯುಲೇಷನ್ ಮಾಡೋಕ್ಕೆ ಇದು ಮೇನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದು ಯಾವ ಶೇಪಲ್ಲಿ ಇರುತ್ತೆ ಅಂದರೆ ಸ್ಮಾಲ್ ಶೇಪ್ ಆ್ಯಂಡ್ ನಾನ್ ನ್ಯೂಕ್ಲಿಯೇಟೆಡ್ ಡಿಸ್ಕ್. ಇದು ನಾನ್ ನ್ಯೂಕ್ಲಿಯೇಟೆಡ್ ಡಿಸ್ಕ್ ಆಗಿರುತ್ತೆ. ಇದು ಕೂಡ ನ್ಯೂಕ್ಲಿಯಸ್ನ ಹೊಂದಿರಲ್ಲ. ಆ್ಯಂಡ್ ಇದು ಸೈಜ್ ಏನಿರುತ್ತೆ ಅಂತಂದ್ರೆ 2 to 4 ಮೈಕ್ರೋನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಕೌಂಟ್ ಎಷ್ಟಿರ್ಬೇಕು ನಮ್ಮ ಬಾಡಿ ಒಳಗಡೆ ಒಬ್ಬ ನಾರ್ಮಲ್ ಪರ್ಸನ್ಗೆ ಅಂತಂದ್ರೆ 1,50,000 to 4,50,000 ಪರ್ ಮೈಕ್ರೋಲೀಟರ್. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಇವಾಗ ಪ್ಲೇಟ್ಲೆಟ್ಸ್ದು ಲೈಫ್ ಸ್ಪ್ಯಾನ್ ನೋಡೋಣ. 8 to 11 days ಆಗಿರುತ್ತೆ. ಇವಾಗ ಯಾವ ರೀತಿ RBC ಇತ್ತಲ್ಲ ಅದೇ ರೀತಿ ಇದರ ಲೈಫ್ ಸ್ಪ್ಯಾನ್ ಕೂಡ 8 to 11 days ಆಗಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ WBCದು ಲೈಫ್ ಸ್ಪ್ಯಾನ್ನ ಹೇಳಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ, ಇವಾಗ ಬ್ಲಡ್ ಮತ್ತು ಬ್ಲಡ್ ಕಾಂಪೊನೆಂಟ್ಸ್ನ ಬ್ರೀಫಾಗಿ ಸ್ಟಡಿ ಮಾಡಿದ್ದೀವಿ. ಮತ್ತು ಇವಾಗ ಅದನ್ನು ಒಂದು ಕ್ವಿಕ್ ಸಮರಿಲಿ ನೋಡೋದಾದರೆ ಕಾಂಪೊನೆಂಟ್ಸ್, ಪರ್ಸೆಂಟೇಜ್ ಆ್ಯಂಡ್ ಫಂಕ್ಷನ್ಸ್. ಇವಾಗ ಕಾಂಪೊನೆಂಟ್ಸಲ್ಲಿ ಫಸ್ಟ್ ಒನ್ ಪ್ಲಾಸ್ಮಾ ಎಷ್ಟು ಪರ್ಸೆಂಟ್ ಇರುತ್ತೆ ನಮ್ಮ ಬಾಡಿ ಒಳಗಡೆ ಅಂದರೆ 55% ಇರುತ್ತೆ. ಇಟ್ ಕ್ಯಾರೀಸ್ ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ಸ್. ಇದೇನೇನು ಕ್ಯಾರಿ ಮಾಡುತ್ತೆ ಅಂದ್ರೆ ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ನ ಕ್ಯಾರಿ ಮಾಡುತ್ತೆ. ಸೊ ನೆಕ್ಸ್ಟ್ RBC ಎಷ್ಟು ಪರ್ಸೆಂಟ್ ಇರುತ್ತೆ ಅಂದ್ರೆ 44% ಇರುತ್ತೆ. ಇದು ಏನು ಫಂಕ್ಷನ್ ಮಾಡುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ನೆಕ್ಸ್ಟ್ WBC 1% ಈಕ್ವಲ್ ಟು 1% ಇರುತ್ತೆ. ಇದೇನು ಮಾಡುತ್ತೆ ಅಂದ್ರೆ ಇಮ್ಯುನಿಟಿ ಆ್ಯಂಡ್ ಡಿಫೆನ್ಸ್ ಅಗೇನೆಸ್ಟ್ ಇನ್ಫೆಕ್ಷನ್ ಕೂಡ ಇದು ಮಾಡುತ್ತೆ. ಸೊ ನೆಕ್ಸ್ಟ್ ಕಾಂಪೊನೆಂಟ್ ಪ್ಲೇಟ್ಲೆಟ್ಸ್ ಬಿಲೋ 1% ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ಬ್ಲಡ್ ಕ್ಲಾಟಿಂಗ್ ಅಂತಂದ್ರೆ ಕೋಆಗ್ಯುಲೇಷನ್ಗಿದು ಹೆಲ್ಪ್ ಮಾಡುತ್ತೆ. ಸೊ ನೋಡಿದ್ರಲ್ಲ, ಇವತ್ತಿನ ಕ್ಲಾಸಲ್ಲಿ ನಾವು ಬ್ಲಡ್ ಮತ್ತು ಬ್ಲಡ್ ಕಾಂಪೊನೆಂಟ್ಸ್ ಬಗ್ಗೆ ಇನ್ ಡೀಟೇಲಾಗಿ ಸ್ಟಡಿ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಳ್ತೀನಿ. So thank you so much for watching this video.